ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ವಿಶ್ವಗುರು ಮಹಾಮಾನವತಾವಾದಿ ಮಹಾತ್ಮ ಬಸವಣ್ಣನವರನ್ನ ಸ್ಮರಿಸಿ ಈ ಬಸವ ಮಹಾಮನೆಯ ಪೂಜ್ಯರಾದ ನಮ್ಮೆಲ್ಲ ಮಠಾಧೀಶರಿಗೆ ಅತ್ಯಂತ ಆದರ್ಶಪ್ರಾಯರು ಆಗಿರ್ತಕ್ಕಂತಹ ಡಾಕ್ಟರ್ ಬಸವಾನಂದ ಮಹಾಸ್ವಾಮಿಗಳ ಪಾದಕ್ಕೆ ಅನಂತ ಕೋಟಿ ಶರಣಾರ್ಥಿಗಳನ್ನು ಸಮರ್ಪಿಸಿ ಪೂಜ್ಯರ ಒಂದು ಸಾನ್ನಿಧ್ಯದಲ್ಲಿದ್ದು ಆರೋಗ್ಯ ಮತ್ತು ಅಧ್ಯಾತ್ಮದ ಚಿಂತನೆಗಾಗಿ ಬಂದಿರುವಂತಹ ನಿಮ್ಮೆಲ್ಲರಿಗೂ ಶರಣಾರ್ಥಿಗಳು. ಶ್ರಾವಣ ಮಾಸಕ್ಕಿಂತ ಮುಂಚೆ ನಾನು ಕೂಡ ನಿಮ್ಮ ಹಾಗೆ ಇಲ್ಲಿ ಒಂದು 10 ದಿನ ಬಂದಿದ್ದೆ. ಗುರುಗಳ ಏನ್ರಿ ಹೇಳ್ತೇನೆ ಗುರು ಪೂಜ್ಯರ ಸಾನ್ನಿಧ್ಯದಲ್ಲಿ ಇದ್ಕೊಂಡು ಉಪವಾಸ ಇಲ್ಲಿ 10 ದಿನ ಉಪವಾಸ ಮಾಡಿ ಇಲ್ಲಿಂದ ಹೋದ ಮೇಲೆ ಮತ್ತೆ ಅದನ್ನ ಸತತವಾಗಿ 21 ದಿನಗಳ ಪರ್ಯಂತರ ಗುರುಗಳು ಇಲ್ಲಿ ಯಾವ ರೀತಿ ನಮ್ಮನ್ನ ಉಪವಾಸ ಮಾಡೋದನ್ನು ಕಲಿಸ್ಕೊಟ್ಟಿದ್ದಾರೋ ಅದೇ ರೀತಿ ನಾನು 21 ದಿನಗಳ ಪರ್ಯಂತರ ಮಾಡಿದೆ. ಸುಮಾರು 15ರಿಂದ 16 kg ನನ್ನ ತೂಕ ಕಡಿಮೆ ಆಯಿತು 21 ದಿನಗಳಲ್ಲಿ. ನನಗೀಗ 45-46 ವಯಸ್ಸಿದೆ. ತುಂಬಾನೇ ಶರೀರದಲ್ಲಿ ತೊಂದರೆಗಳಾಗ್ತಾ ಇದ್ವು ಅನೇಕ ರೀತಿ. ಬಹಳ ಮುಖ್ಯವಾಗಿ ಈ ಸರ್ವೈಕಲ್ ಪ್ರಾಬ್ಲಮ್ ಇತ್ತು ಗುರುಗಳ. ಆಮೇಲೆ ಸರ್ವೈಕಲ್ ಪ್ರಾಬ್ಲಮ್ನಿಂದ ಈ ಬಲಗೈ ಬಹಳ ನೋಯಿಸ್ತಾ ಇತ್ತು ಸತತವಾಗಿ. ಯಾವುದೇ ಮೆಡಿಸಿನ್ ಇಲ್ಲದೆ, ಔಷಧ ಉಪಚಾರ ಇಲ್ಲದೇನೆ ಗುರುಗಳು ಹೇಳಿರುವಂತಹ ಉಪವಾಸ ಅನ್ನತಕ್ಕಂಥದ್ದೇ ಒಂದು ದಿವ್ಯ ಔಷಧ. ಅದರ ಮುಖಾಂತರ ಅದು ಸಂಪೂರ್ಣವಾಗಿ ಗುಣಮುಖವಾಯಿತು. ಇಲ್ಲಂತಂದ್ರೆ ಬಹಳ ತೊಂದರೆ ಆಗ್ತಾ ಇತ್ತು. ಅದಲ್ಲದೇನೆ ಅನೇಕ ಬೇರೆ ಬೇರೆ ತ್ರಾಸುಗಳು ಇದ್ದು ಎಲ್ಲವೂ ಮಾಯವಾಗಿ ಹೋಯಿತು. ಅದಕ್ಕೆ ಉಪವಾಸದಲ್ಲಿ ಬಹಳ ದೊಡ್ಡ ಶಕ್ತಿ ಇದೆ. ಮತ್ತು ಇಲ್ಲಿ ಬಂದು ಹೋದ ಮೇಲೆ ಒಂದು ಆಹಾರದ ಪ್ರಜ್ಞೆ ಬಂತು. ಎಷ್ಟು ಉಣಬೇಕು, ಏನು ಉಣಬೇಕು, ಯಾವಾಗ ಉಣಬೇಕು, ಇಂಥ ಎಲ್ಲ ಒಂದಿಷ್ಟು ಆರೋಗ್ಯದ ವಿಚಾರದಲ್ಲಿ ಒಳ್ಳೆ ಮಾಹಿತಿ ಮತ್ತು ಒಳ್ಳೆಯ ಅನುಭವ ಸಿಕ್ಕಿರೋದ್ರಿಂದ ಈ ಸದ್ಯ ನಾನು ಆರಾಮಾಗಿದ್ದೀನಿ. ಯಾಕಂತಂದ್ರೆ ಇವತ್ತಿನ ದಿನ ಕೋಟಿ ಹಣ ಖರ್ಚು ಮಾಡಿದ್ರು ಆರೋಗ್ಯವನ್ನ ಕೊಂಡ್ಕೊಳಕ್ ಆಗೋದಿಲ್ಲ ಅಂತ ಗುರುಗಳು ಹೇಳ್ತಾರೆ. ಅದು 100ಕ್ಕೆ 100ರಷ್ಟು ಸತ್ಯ ಅದ. ಹಣದಿಂದ ಕೊಂಡುಕೊಳ್ತಕ್ಕಂಥದ್ದು ಆರೋಗ್ಯವಾಗಲಿ ಮತ್ತು ಮನಸ್ಸಿನ ನೆಮ್ಮದಿ ಆಗಲಿ ಇದು ಹಣದಿಂದ ಸಿಗೋದಲ್ಲ. ಇಂತಹ ಗುರುಗಳ ಸಾನ್ನಿಧ್ಯದಲ್ಲಿ, ಅವರ ಮಾರ್ಗದರ್ಶನದಲ್ಲಿ, ಅವರು ತಮ್ಮ ಅನುಭವದಿಂದ ಹೇಳಿರುವಂತಹ, ಅಲ್ಲದೆ ಈ ಆರೋಗ್ಯ ವಿಷಯದಲ್ಲಿ ಪೂಜ್ಯರು ಸಾಕಷ್ಟು ಸಂಶೋಧನೆಯನ್ನ ಮಾಡಿದ್ದಾರೆ. ಅಂಥ ಅವರ ಅನುಭವವನ್ನ ನಾವು ಕೇಳಿಕೊಂಡು ಅವರ ಮಾರ್ಗದರ್ಶನದಲ್ಲಿ ನಾವು ನಡೆದೀವಿ ಅಂತಂದರೆ ನಾವೆಲ್ಲರೂ ಆರೋಗ್ಯವಾಗಿ ಮತ್ತು ನೆಮ್ಮದಿಯಾಗಿ ಬದುಕಲು ಸಾಧ್ಯವಿದೆ. ಇವತ್ತಿನ ಈ ಆಧುನಿಕ ಜೀವನ ಶೈಲಿಯಲ್ಲಿ ಮನುಷ್ಯ ನೆಮ್ಮದಿಯನ್ನ ಕಳ್ಕೊಂಡಿದ್ದಾನೆ. ಎಲ್ಲ ರೀತಿಯ ನೆಮ್ಮದಿಗಳನ್ನ ಕಳ್ಕೊಂಡು ಚಿಂತೆಯಲ್ಲಿ, ಒತ್ತಡದಲ್ಲಿ ನಾವೆಲ್ಲ ಬದುಕ್ತಾ ಇದ್ದೇವೆ. ಅದರಿಂದ ಶಾರೀರಿಕವಾಗಿರ್ತಕ್ಕಂಥ ರೋಗಗಳಿರ್ಬೋದು, ಮಾನಸಿಕವಾದಂತಹ ರೋಗಗಳಿರ್ಬೋದು, ಒಂಥರ ನರಕ ಯಾತನೆ ಅಂತ ನೋಡ್ರಿ, ಅದನ್ನ ಸಾಕಷ್ಟು ಜನ ಅನುಭವಿಸ್ತಾ ಇದ್ದಾರೆ. ಅಂಥವರು ಇಂಥ ಒಂದು ನಿಸರ್ಗದ ಮಡಿಲಲ್ಲಿ ಬಂದು ಗುರುಗಳ ಒಂದು ಮಾರ್ಗದರ್ಶನದಲ್ಲಿ, ಅವರ ಸಾನ್ನಿಧ್ಯದಲ್ಲಿ ಭಕ್ತಿಪೂರ್ವಕವಾಗಿ ವಿಶ್ವಾಸವನ್ನಿಟ್ಟು ನಾವು ಈ ಚಿಕಿತ್ಸೆಯನ್ನ ಪಡ್ಕೊಂಡ್ರೆ ನಿಜವಾಗಲೂ ನಾವು
ಎಲ್ಲ ರೀತಿಯಿಂದ ಗುಣಮುಖರಾಗ್ತೀವಿ. ಇದು ನನ್ನ ಸ್ವಂತ ಅನುಭವ. ಅಲ್ಲದೆ ಕಣ್ಣು ಇರದೇ ಇರತಕ್ಕಂಥ ಒಬ್ಬ ಸ್ವಾಮೀಜಿಯವರು ಇವತ್ತು ಕಣ್ಣಿರುವಂತಹ ಸಾವಿರಾರು ಸ್ವಾಮೀಜಿಗಳಿಗೆ ಆದರ್ಶರಾಗಿದ್ದಾರೆ. ಅವರು ಇಲ್ಲಿ ಬಂದು ಹೋದ ಮೇಲೆ ನನ್ನ ಒಂದು ದೃಷ್ಟಿಕೋನನೇ ಬದಲಾಯಿತು. ಜೀವನದ ಕಡೆ ನೋಡುವ ಒಂದು ದೃಷ್ಟಿಕೋನ ಅಂತೀವಲ್ಲ, ಅದು ಬದಲಾಯಿತು. ಮತ್ತು ಸ್ವಾಮೀಜಿಗಳಾಗಿರ್ತಕ್ಕಂಥವರು ನಿಜವಾಗಿ ಯಾವ ಕಾರ್ಯವನ್ನ ಮಾಡಬೇಕು ಸಾಮಾಜಿಕವಾಗಿ, ಆಧ್ಯಾತ್ಮಿಕವಾಗಿ ಮತ್ತು ಎಲ್ಲ ರೀತಿಯ ಆರೋಗ್ಯಕ್ಕಾಗಿ ಯಾವ ರೀತಿ ಶ್ರಮಿಸಬೇಕು, ಎಂಥ ಒಂದು ಸಂಕಲ್ಪನವನ್ನು ನಾವು ಇಟ್ಕೊಳ್ಬೇಕಂತಕ್ಕಂಥದ್ದು ಕೂಡ ಒಂದು ಹೊಸ ಮಾರ್ಗ ನನಗೆ ಸಿಕ್ಕಾಗಿದೆ. ಈ ನನ್ನ ಅನುಭವ ಎಷ್ಟೋ ಜನಗಳಿಗೆ ನಾನು ಹೇಳಿದ್ದೇನೆ. ಈ ಉಪವಾಸದ ಮಹತ್ವ ಮತ್ತು ಗುರುಗಳು ಬರೆದಿರುವಂತಹ ಒಂದು 3-4 ಪುಸ್ತಕಗಳನ್ನು ಸಂಪೂರ್ಣವಾಗಿ ಓದಿದೆ. ಬಹಳಷ್ಟು ಅಧ್ಯಯನವನ್ನು ಮಾಡಿ ಅನೇಕ ಅನುಭವಗಳನ್ನಲ್ಲದೆ ದೇಶದ ಅತ್ಯಂತ ಪುರಾತನವಾಗಿರ್ತಕ್ಕಂಥ ಒಂದು ವೈದಿಕ ನಮ್ಮ ಈ ಪರಂಪರೆಯ ಅಧ್ಯಯನವಾಗಿರ್ಬೋದು, ಪಾಶ್ಚಾತ್ಯ ರಾಷ್ಟ್ರಗಳ ಅಧ್ಯಯನ ಆಗಿರ್ಬೋದು, ಅನೇಕ ವಿಜ್ಞಾನಿಗಳ ಸಂಶೋಧನಾತ್ಮಕವಾಗಿರ್ತಕ್ಕಂಥ ವಿಚಾರಗಳಿರ್ಬೋದು, ಎಲ್ಲವ ಪುಸ್ತಕಗಳಿದ್ದಾವೆ. ಶರಣರ ವಚನಗಳಲ್ಲಿ ಆರೋಗ್ಯದ ಬಗ್ಗೆ ಏನು ಬರೆದಿದ್ದಾರೆ, ಉಪವಾಸದ ಬಗ್ಗೆ ಏನು ಬರೆದಿದ್ದಾರೆ, ಅದಕ್ಕೆ ನಾವೆಲ್ಲರೂ ಆ ಒಂದು ಸಾಹಿತ್ಯ ಏನಿದೆ ನಾವೆಲ್ಲ ಓದ್ಕೊಳ್ಬೇಕು. ಮತ್ತು ಇಲ್ಲಿ ವಿಶೇಷವಾಗಿ ಕೇವಲ ಶರೀರಕ್ಕಷ್ಟೇ ಟ್ರೀಟ್ಮೆಂಟ್ ಅಲ್ಲದೇನೆ ಬೆಳಿಗ್ಗೆ ಮತ್ತು ಸಾಯಂಕಾಲ ಇಲ್ಲಿ ಪ್ರಾರ್ಥನೆ ನಡೆಸ್ತಾರೆ. ಇದರ ಪರಿಣಾಮ ಬಹಳ ದೊಡ್ಡ ಪರಿಣಾಮ ಮತ್ತು ಬಹಳ ಬೇಗ ಇದರ ಪರಿಣಾಮದ ಫಲ ನಮಗೆ ಸಿಗ್ತಾ ಇದೆ. ಇದು ಪ್ರತಿಯೊಬ್ಬರು, ನೀವು ಮನೆಯಲ್ಲಿ ಹೋದರೂ ಕೂಡ ಇದನ್ನು ನಾವು ಮಾಡಬೇಕು. ಅಂಥ ಒಂದು ಶಕ್ತಿ ಈ ಪ್ರಾರ್ಥನೆಯಲ್ಲಿದೆ, ಈ ಭಜನೆಯಲ್ಲಿದೆ. ಮತ್ತು ಗುರುಗಳು ನೀಡುವಂಥ ಒಂದು ಆಶೀರ್ವಚನ ನೀವು ಮನೆಗೆ ಹೋದಾಗಲೂ ಕೂಡ ಯೂಟ್ಯೂಬ್ ಮೇಲೆ ನೋಡ್ಬೋದು. ನಾನು ಸಾಕಷ್ಟು ಸಲ ಕೇಳಿದ್ದೇನೆ ಗುರುಗಳ ವಿಚಾರಗಳನ್ನು. ಅದಕ್ಕಾಗಿ ನಮ್ಮೆಲ್ಲರಿಗೂ ಇದೊಂದು ವರದಾನ, ಈ ಸ್ಥಾನ ನಮ್ಮೆಲ್ಲರಿಗೂ, ಮಾನವ ಕುಲಕ್ಕೆ. ಅದಕ್ಕೆ ಹೆಚ್ಚಿನ ಪ್ರಮಾಣದಲ್ಲಿ ನಾವೆಲ್ಲರೂ ಇದರ ಲಾಭವನ್ನು ಪಡ್ಕೊಳ್ಬೇಕು ಅನ್ನುವಂಥ ಮಾತನ್ನು ಹೇಳ್ತಾ, ಆರೋಗ್ಯ ಮತ್ತು ಮಾನಸಿಕವಾಗಿ ನೆಮ್ಮದಿಯಿಂದ ಬದುಕುವಂತಹ ಸೂತ್ರ ಇಲ್ಲಿ ಗುರುಗಳು ನಮಗೆಲ್ಲ ಹೇಳಿಕೊಟ್ಟಿದ್ದಾರೆ. ಅವರ ಮಾರ್ಗದರ್ಶನದಲ್ಲಿನೇ ನಮ್ಮ ಮುಂದಿನ ಎಲ್ಲ ಕಾರ್ಯಗಳು ನಡೀತಾ ಇದ್ದೇವೆ. ನಿಜವಾಗಲೂ ನೀವು ಭಾಗ್ಯಶಾಲಿಗಳು, ಇಂಥ ಒಂದು ಸ್ಥಾನಕ್ಕೆ ನೀವು ಬಂದಿದ್ದೀರಾ ಅಂದಮೇಲೆ ಅಂಥ ಗುರುಗಳ ಒಂದು ಮಾತನ್ನು ಭಕ್ತಿಯಿಂದ ಕೇಳಿ ನಿಮ್ಮ ಜೀವನದಲ್ಲಿ ಆಚರಣೆಯಲ್ಲಿ ತರಬೇಕೆನ್ನುವಂಥ ಮಾತನ್ನು ಹೇಳಿ ನನ್ನ 2 ಅನಿಸಿಕೆಯನ್ನು ಗುರುಗಳ ಪಾದಕ್ಕೆ ಸಮರ್ಪಿಸ್ತಾ ಇದ್ದೇನೆ. ಎಲ್ಲರಿಗೂ ಶರಣಾರ್ಥಿಗಳು.